ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. KCET ಎಕ್ಸಾಮಿನೇಷನ್ ಮುಗಿದ ನಂತರ ಪ್ರತಿಯೊಬ್ಬ ಸ್ಟೂಡೆಂಟ್ನೂ ಕೂಡ ಕೀ ಆನ್ಸರ್ನ ಸರ್ಚ್ ಮಾಡ್ತಾ ಇರ್ತೀರಾ, ಹಾಗೆ ರ್ಯಾಂಕಿಂಗ್ ಎಷ್ಟು ಬರಬಹುದು ಅಂತ ಹೇಳ್ಬಿಟ್ಟು ಪ್ರಿಡಿಕ್ಟ್ ಮಾಡ್ತಾ ಇರ್ತೀರಾ. ಸೊ ಇದೇ ಒಂದು ಕೆಲಸ ಆಗಿರುತ್ತೆ. ಕೀ ಆನ್ಸರ್ ನೀವು ಚೆಕ್ ಮಾಡಿರ್ಬೋದು, ಬಟ್ ಅದು ಯಾವುದೂ ಕೂಡ ಅಫಿಷಿಯಲ್ ಕೀ ಆನ್ಸರ್ ಅಲ್ಲ. KEA ಕಡೆಯಿಂದ ಈಗ ಅಫಿಷಿಯಲ್ ಕೀ ಆನ್ಸರ್ನ ಬಿಟ್ಟಿದ್ದಾರೆ. ಸೊ ಆ ಒಂದು PDF ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಮತ್ತು ಆ ಕೀ ಆನ್ಸರಲ್ಲಿ ನಿಮ್ಗೇನಾದರೂ ರಾಂಗ್ ಅನಿಸಿದ್ರೆ ಯಾವ ರೀತಿಯಾಗಿ ನೀವು KEAಗೆ ರಿಪೋರ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ KEA.car.NSE.in ಅನ್ನೋ ಒಂದು ವೆಬ್ಸೈಟಿಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ. ಓಕೆನಾ, ಇದು KEA ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ನೀವು ಆ ಒಂದು ವೆಬ್ಸೈಟ್ನ ಓಪನ್ ಮಾಡಿದಾದಮೇಲೆ ಈ ರೀತಿ ಸ್ಕ್ರೀನು ಕಾಣಿಸುತ್ತೆ. ಓಕೆನಾ, ನೆಕ್ಸ್ಟು ಮೇಲ್ಗಡೆ 3 ಡಾಟ್ಸ್ ಕಾಣಿಸ್ತಾ ಇದ್ದೀರಲ್ಲ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದು ಆದಮೇಲೆ ಈ ಕಡೆ ಪ್ರವೇಶವನ್ನು ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಪ್ರವೇಶ ಅನ್ನೋವಂಥ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು UGCET 2026 ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ CET ರಿಲೇಟೆಡ್ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ಇಲ್ಲೇ ಸಿಗೋ ಅಂಥದ್ದು. ನೆಕ್ಸ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ UGCET 2026 ಕೀ ಉತ್ತರ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಕಾಣಿಸುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದು ಆದಮೇಲೆ ನಿಮಗೆ ಸಬ್ಜೆಕ್ಟು ತೋರಿಸುತ್ತೆ. ಭೌತಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ಜೀವಶಾಸ್ತ್ರ, ಗಣಿತ ಅಂತ ಹೇಳ್ಬಿಟ್ಟು ಅದರಲ್ಲಿ ನಿಮಗೆ ಯಾವ ಸಬ್ಜೆಕ್ಟು PDF ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಿದ್ದು ಆದಮೇಲೆ ನಿಮ್ಮ ಒಂದು ಮೊಬೈಲಲ್ಲಿ ಅದನ್ನು ಓಪನ್ ಮಾಡ್ಕೊಳ್ಳಿ. WPS ಅಥವಾ ಬೇರೆ ಯಾವುದಾದ್ರೂ ಆ್ಯಪಲ್ಲಿ ಓಪನ್ ಮಾಡ್ಕೊಳ್ಳಿ. ಸೊ ನಿಮಗೆ ಅಲ್ಲಿ ಎಲ್ಲ ವರ್ಷನ್ದು ಕೂಡ ಕೀ ಆನ್ಸರ್ ಇರುತ್ತೆ. ಓಕೆನಾ, ನಿಮ್ಮ ವರ್ಷನ್ ಯಾವುದು ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಕ್ವಶನ್ ನಂಬರ್ ನೋಡಿಕೊಂಡು ನಿಮ್ಮ ಕೀ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನಿಮ್ಮ ಮಾರ್ಕ್ಸ್ ಎಷ್ಟು ಬಂತು, ರ್ಯಾಂಕಿಂಗ್ ಎಷ್ಟು ಬರಬಹುದು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಓಕೆನಾ, ಈ ರೀತಿಯಾಗಿ ಕೀ ಆನ್ಸರ್ನ ಚೆಕ್ ಮಾಡ್ಕೊಳ್ಬೇಕು. ನಿಮಗೆ ಕೀ ಆನ್ಸರ್ ಚೆಕ್ ಮಾಡಿದ್ದಾದಮೇಲೆ ಅಕಸ್ಮಾತ್ ಯಾವುದಾದ್ರೂ ರಾಂಗ್ ಇದೆ ಅಂತ ಅಂದರೆ ಯಾವ ರೀತಿಯಾಗಿ ನೀವು ರಿಪೋರ್ಟ್ ಮಾಡೋದು KEAಗೆ ಅಂತ ಅಂದರೆ, ಸೊ ಈಗ ಮತ್ತೆ ಬ್ಯಾಕ್ ಬನ್ನಿ, ಸೇಮ್ KEA ವೆಬ್ಸೈಟಿಗೆ ಬನ್ನಿ. ಸೊ ಲಿಂಕ್ ಇರುತ್ತಲ್ಲ ಅಲ್ಲಿಗೆ ಬನ್ನಿ. ಅಲ್ಲಿ ಇನ್ನೊಂದು ಲಿಂಕ್ ನಿಮಗೆ ಕಾಣಿಸುತ್ತೆ. ಓಕೆನಾ, ಯಾವುದು ಲಿಂಕ್ ಅಂತ ಅಂದರೆ ಪ್ರಮುಖ ಉತ್ತರಗಳ ಆಕ್ಷೇಪಣೆ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಕಾಣಿಸುತ್ತೆ. UGCET 2026 ಪ್ರಮುಖ ಉತ್ತರಗಳ ಆಕ್ಷೇಪಣೆ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್, ನಿಮ್ಮ ನೇಮ್, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲನೂ ಕೂಡ ಕೇಳುತ್ತೆ. ಅದೆಲ್ಲನೂ ಹಾಕಿಬಿಟ್ಟು ಕ್ಯಾಪ್ಚನ ಹಾಕಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಿಬಿಟ್ಟು ಯಾವ ಕ್ವಶನ್ನಿಗೆ ನಿಮಗೆ ಏನು ಆನ್ಸರ್ ಸರಿ ಇಲ್ಲ ಅಂತ ಅನಿಸುತ್ತೆ ಅದನ್ನು ರಿಪೋರ್ಟ್ ಮಾಡಬೇಕಾಗತ್ತೆ. ಸೊ 30ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ, ಅಷ್ಟರೊಳಗಡೆ ನೀವು ರಿಪೋರ್ಟ್ ಮಾಡಬೇಕಾಗುತ್ತೆ. ಸೊ ಒಂದೊಂದು ಮಾರ್ಕ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ KCETನಲ್ಲಿ. ಹಾಗಾಗಿ ನಿಮಗೇನಾದರೂ ರಾಂಗ್ ಇದೆ ಅಂತಂದರೆ ದಯವಿಟ್ಟು ರಿಪೋರ್ಟ್ ಮಾಡಿ. ಓಕೆನಾ, ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಇದನ್ನು ನಿಮ್ಮ KCET ಎಕ್ಸಾಮಿನೇಷನ್ ಬರೆದಿರೋ ಅಂಥ ಪ್ರತಿಯೊಬ್ಬ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ವಿಷಯ ತಲುಪಲಿ. ಥ್ಯಾಂಕ್ ಯು.